ಇನ್ನು ಕೋಲಾರದ ಕೈ ಶಾಸಕರು ನಡೆಸ್ತಾ ಇರುವಂತಹ ಒಂದು ಹೈಡ್ರಾಮಾ. ರಾಜೀನಾಮೆಯ ಪ್ರಹಸನ ನೆನ್ನೆ ನಡೀತು. ರಾಜೀನಾಮೆ ಯಾರೂ ಕೂಡ ಕೊಡೋದಿಲ್ಲ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ಅವರಲ್ಲಿರುವಂಥದ್ದು ನಿಜ ಅಸಮಾಧಾನ, ನಾನು ಅದ್ರ ಬಗ್ಗೆ ಮಾತಾಡಿ ಶಮನ ಮಾಡ್ತೀವಿ, ಯಾರೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ನಾಯಕರಿಂದ ಒತ್ತಡ ಇರುವಂಥದ್ದಂತೂ ನಿಜ ಅನ್ನುವುದನ್ನ ಒಪ್ಕೊಂಡಿದ್ದಾರೆ. ಇವತ್ತು ಸಂಜೆಯೊಳಗೆ ಎಲ್ಲವೂ ಕೂಡ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಹೇಳಿದ್ದಾರೆ. ಇನ್ನೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಹೇಳಿ ಮಾತಾಡಿದ್ದಾರೆ. ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದೂ ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದೂ ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ